ಒಬ್ಬ ಶಿವಭಕ್ತ ಇದ್ನಂತೆ. ಅವನು ಬರೇ ರುದ್ರದೇವರ ಭಕ್ತ, ವಿಷ್ಣು ದ್ವೇಷಿ. ವಿಷ್ಣುನ್ ಕಂಡ್ರೆ ಆಗೋದಿಲ್ಲ. ಅವನೆಲ್ಲೋ ಒಂದ್ಸಲ ಕಾಡಿನಲ್ಲಿ ಹೋಗುವಾಗ ಒಂದು ಪಕ್ಕದಲ್ಲಿ ಕಲ್ಲು ಬಿದ್ದಿತ್ತು. ಆ ಕಲ್ಲಿನ ಮೇಲೆ ಏನೋ ಪ್ರತಿಮೆ ಇತ್ತಂತೆ. ಏನೋ ಪ್ರತಿಮೆ ಇದ್ದ ಕಲ್ಲಿದು, ನೋಡೋಣ ಅಂತ ಕಲ್ಲು ಎತ್ಕೊಂಡ. ನೋಡ್ತಾನೆ ಶಿವಭಕ್ತ ವಿಷ್ಣು ಪ್ರತಿಮೆ ಇತ್ತದು. ಅಯ್ಯೋ, ಕಲ್ಲು ಪ್ರತಿಮೆ ಸಿಕ್ತು, ವಿಷ್ಣುನ್ ಪ್ರತಿಮೆ ಸಿಕ್ತಲ್ಲ, ಶಿವಂದೇ ಸಿಕ್ಕಿದ್ರೆ ಎಷ್ಟು ಚೆನ್ನಾಗಿರ್ತು ಅಂತ ವಿಷ್ಣು ದ್ವೇಷಿ ಶಿವಭಕ್ತ ಆದ್ರೂ ತಂದ. ಸ್ವಲ್ಪ ಹಿಂದ್ಗಡೆ ನೋಡ್ತಾನೆ, ತಿರುಗಿಸಿ, ಅಲ್ಲಿ ಶಿವನ್ ಪ್ರತಿಮೆ. ಬಹಳ ಸಂತೋಷ ಆಯ್ತು. ಏನಾದ್ರೂ ಒಂದ್ ಕಡೆ ವಿಷ್ಣು ಇದ್ರು ಇನ್ನೊಂದ್ ಕಡೆ ಶಿವ ಇದ್ದಾನೆ. ಅದೇ ಕಲ್ಲಿನಲ್ಲಿ ಪ್ರತಿಷ್ಠೆ ಮಾಡಿದ. ಅಭಿಷೇಕ ಎಲ್ಲ ಮಾಡ್ಬೇಕಲ್ಲ. ಅಭಿಷೇಕ ಮಾಡುವಾಗ ಅವನಿಗೆ ಅನುಮಾನ ಬಂತು, ಆ ವಿಷ್ಣು ದ್ವೇಷಿಗೆ. ನಾನು ಅಭಿಷೇಕ ಮಾಡಿದ್ರೆ ಈ ಕಲ್ಲಿಗೆ, ಈ ಕಡೆ ಶಿವನಿಗೂ ಬೀಳುತ್ತೆ, ಆ ಕಡೆ ವಿಷ್ಣುವಿಗೂ ಬೀಳುತ್ತೆ. ಶಿವನನ್ನೇ ಎದುರು ಮಾಡಿ ಇಟ್ಟುಕೊಂಡಿದ್ದ, ಆದ್ರೂ ನೀರು ಹಾಕಿದ್ರೆ ವಿಷ್ಣುವಿಗೆ ಬಿದ್ದೇ ಬೀಳ್ತದೆ. ಆ ಕಡೆ ಬಟ್ಟೆ ಸುತ್ತಿದ, ಅಂತೂ ಅಭಿಷೇಕ ಮಾಡಿದ. ಆಮೇಲೆ ಧೂಪಾರತಿ ಮಾಡಬೇಕು, ಊದಿನ ಕಡ್ಡಿ ಹಚ್ಚಿಟ್ಟ. ಊದಿನ ಕಡ್ಡಿ ಹಚ್ಚಿದ್ರೆ ಹೊಗೆ ಎಲ್ಲ ಹಿಂದ್ಗಡೆನೆ ಹೋಗ್ತಾ ಇದೀವಿ, ಒಂದು ಬರೇ ಕೆಂಡ ನೋಡ್ಕೊಂಡು ಕೊಡ್ಬೇಕಷ್ಟೇ. ಶಿವನ ಮುಂದೆ ಕೆಂಡ, ಇದು ಊದುಬತ್ತಿ ತುದಿ, ಹೊಗೆ ಎಲ್ಲ ವಿಷ್ಣುವಿಗೆ, ಸುಗಂಧ ಎಲ್ಲ ಅವನಿಗೆ. ಅಯ್ಯೋ ರಾಮ, ಅಂತೂ ವಿಷ್ಣುವಿಗೆ ಏನೂ ಪೂಜೆ ಸಲ್ಲಬಾರ್ದು ಅಂತ ಹೇಳಿ ಕಿವಿಗೆ ಹತ್ತಿ ಇಟ್ಟ, ಮೂಗಿಗೆ ಹತ್ತಿ ಇಟ್ಟ, ಬಟ್ಟೆ ಇಟ್ಟ, ಅಂತೂ ಇಂತೂ ಪೂಜೆ ಮಾಡಿದ. ಪೂಜೆ ಮುಗಿಸುವಾಗ ಪ್ರತ್ಯಕ್ಷ ಆದವನು ವಿಷ್ಣುವಿನೇ ಪ್ರತ್ಯಕ್ಷ ಆದ. ಇವನು ಗಾಬರಿ ಆಯ್ತು. ಕೊನೆಗೆ ಧೈರ್ಯ ಮಾಡಿ ಕೇಳಿದ, ಅಲ್ಲೋ ವಿಷ್ಣು, ನಿನಗೆ ಪೂಜೆ ಸಲ್ಲಬಾರ್ದು ಅಂತ ನಾನು ಶಿವನಿಗೆ ಮಾತ್ರ ಮಾಡಿ, ನಿನ್ನ ಆ ಕಡೆ ಬಂದೋಬಸ್ತ್ ಮಾಡಿ ಪೂಜೆ ಮಾಡಿದ್ದೀನಿ, ಏನಾದ್ರೂ ಅಭಿಷೇಕದ ನೀರು ಬಿತ್ತ ಅಂತ ಕೇಳಿದ. ವಿಷ್ಣು ಹೇಳಿದ್ನಂತೆ, ನಿನ್ನ ಶಿವನಾಣೆಗೂ ನನ್ನ ಮೇಲೆ ಒಂದು ಹನಿ ನೀರು ಬಿದ್ದಿಲ್ಲ ಅಂದ. ಊದಿನ ಕಡ್ಡಿ ವಾಸನೆ ಬಂದಿಲ್ಲ, ನೈವೇದ್ಯ ನಾನು ನೋಡಿಲ್ಲ, ಮತ್ತೆ ನೀನ್ಯಾಕೆ ಬಂದೆ ಅಂತ ಕೇಳಿದ. ವಿಷ್ಣು ಹೇಳಿದ್ನಂತೆ, ಆ ಬದಿಯಲ್ಲಿ ನಾನೊಬ್ಬ ಇದ್ದೀನಿ ಅಂತ ತಿಳ್ಕೊಂಡಿದ್ದೆಲ್ಲ, ಅಷ್ಟಕ್ಕೆ ಬಂದೆ ಅಂದ.